ಮೊನ್ನೆ ದಿನ ಘಟನೆಯಲ್ಲಿ ನಿಧನ ಹೊಂದಿರೋದು ತಮಗೆಲ್ಲ ಅವ್ರಿಗೆ 4 ಮಕ್ಕಳು ಇದ್ರು, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಇವನೇ ದೊಡ್ಡ ಮಗ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾ ಇದ್ದಿದ್ದು, ರಾಜಶೇಖರ ನೋಡ್ತಾ ಇದ್ದಂತ ಅವ್ರ ತಾಯಿಯವ್ರು ಹೇಳ್ತಾ ಇದ್ರು. ಅವ್ರ ಮಗಳು ದೊಡ್ಡ ಅಕ್ಕ ಅವರು ಗಂಡನೂ ತೀರೋಗ್ಬಿಟ್ಟು, ಪಾಪ ಕೋವಿಡಲ್ಲಿ ಗಂಡನೂ ತೀರೋಗ್ಬಿಟ್ಟ. ಅವ್ರನ್ನೂ ಇಲ್ಲಿ ಕರ್ಸ್ಕೊಂಡು ಪಾಪ ಅವ್ರ ಅಕ್ಕನ ಜೊತೆ ಇಟ್ಕೊಂಡು ಮನೆಯಲ್ಲೇ ಅವ್ರಿಗೂ ಅವನೇ ನೋಡ್ಕೊಳ್ತಾ ಇದ್ದಿದ್ದು. ಈಗ ಅವ್ನು ಚಿಕ್ಕ ತಮ್ಮ ಇದ್ದಾನೆ, ಅವನು ಕೆಲಸ ಮಾಡ್ತಾಯಿಲ್ಲ. ತಂದೆಯವರು ಭಾಳ ಹಿಂದೆನೇ ಸಣ್ಣ ಪುಟ್ಟ ಅದು ಹೋಟ್ಲ್ ಒಂದು ಇಟ್ಕೊಂಡಿದ್ರಂತೆ, ಅದರಲ್ಲಿ ಅವರೂ ತೀರೋಗ್ಬಿಟ್ಟಿದ್ರು. ಭಾಳ ಬಡತನ ಇತ್ತು. ಹಾಗಾಗಿ ನಮ್ಮ ಕಡೆಯಿಂದ ಭರತ್ ರೆಡ್ಡಿ ಕಡೆಯಿಂದ ಸಣ್ಣ ನನ್ನ ಕಡೆಯಿಂದ ನಾವು ಮಾಡಿದ್ದೀವಿ. ಅದು ಬೇಡ, ಅದು ಹೇಳೋದು ಬೇಡ, ಅದು ಪಾಪ ಕಾಣಿಲ್ಲ, ಬೇಡ, ಅದು ಬೇಡ. ಅದೇನೋ ಒಂದು ಕೊಟ್ಟಿದ್ದೀವಿ ಅವ್ರಿಗೆ, ಏನು ಕೊಟ್ಟರು ಕಡಿಮೆ. ಆ ಹುಡುಗನಂತೂ ಬೆಲೆನೇ ಕಟ್ಟಕ್ಕಾಗಲ್ಲ ನಾವು. ರಾಜಶೇಖರ್ ಅವನ ಜೀವ ಹೋಗಿರೋದು ಆ ಬೆಲೆ ಕಟ್ಟಕ್ಕಾಗಲ್ಲ. ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ನಾವು ಒಂದು ಸಹಾಯವನ್ನು ಮಾಡಿದ್ದೀವಿ. ಪಾರ್ಟಿ ನಾನು ಏನಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತ ಭಾಳ ನಿಷ್ಠೆಯಿಂದ ಇದ್ದ. ನಾನು ಮಾಡ್ತೀವಿ ಅಂತ ಅದೇ ಇಲ್ಲ, ಅವ್ರು ಕೇಳಿದಾರೆ. ಅವ್ರ ತಮ್ಮನಿಗೆ ಭರತ್ ರೆಡ್ಡಿ ಅವ್ರ ಜವಾಬ್ದಾರಿ ವಹಿಸ್ಕೊಂಡು ಅವನ ತಮ್ಮನ್ನ ನಾನು ಕೆಲಸ ಕೊಡ್ತೀನಿ ಅಂತ ಭರತ್ ರೆಡ್ಡಿ ಅವ್ರು ಹೇಳಿದ್ದಾರೆ. ಅವ್ರ ಅಕ್ಕ ಅವ್ರ ಪಾಪ ಗಂಡನೂ ತೀರೋಗ್ಬಿಟ್ಟಿದ್ದಾನೆ. ಅವನ್ನೆಲ್ಲ ಕಾರ್ಪೊರೇಷನಲ್ಲಿ ಕೆಲಸ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ. ಅವ್ರಿಗೂ ಎಲ್ಲನೂ ಒಂದು ಕೆಲಸದ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದರ ಜೊತೆಯಲ್ಲಿ ಒಂದು ಸ್ಲಮ್ ಬೋರ್ಡಲ್ಲಿ ಪಕ್ಕದಲ್ಲಿ ನಮ್ಮ ಜಾಗ ಇದೆ, ಸ್ಲಮ್ ಬೋರ್ಡಲ್ಲಿ ಮನೆ ಕೊಡಿ ಅಂತಲೂ ಕೇಳ್ಕೊಂಡಿದ್ದಾರೆ. ಅದು ನಾವು ಮಾತು ಕೊಡ್ತೀವಿ ಅನ್ನೋ ಮಾತನ್ನು ಕೊಟ್ಟಿದ್ದೀವಿ ನಾವು. 25 ಲಕ್ಷ ಏನೋ ಕಾಣಿಕೆ ಅದೇ, ಬೆಲೆ ಕಟ್ಟಂಗಿಲ್ಲ ಅಲ್ಲ ವಾಸು, ಅದು ಬೆಲೆ ಕಟ್ಟಂಗಿಲ್ಲ. ಆ ಜೀವ ತರಕ್ಕಾಗ್ತದಾ? 25 ಕೋಟಿ 50 ಕೋಟಿ ಕೊಟ್ಟರೆ ಜೀವ ತರಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ. ನಮ್ಮ ಕೈಯಿಂದ ಒಂದು ಸಣ್ಣ ಕಾಣಿಕೆನ ಕೊಟ್ಟಿದ್ದೀವಿ. ಯಾವುದು ಇಲ್ಲ, ಈಗ ಮನೆ ಸ್ಲಮ್ ಬೋರ್ಡಿಂದ ಕಟ್ಕೊಡ್ಬೇಕಂತ ಮಾತು ಕೊಟ್ಟಿದ್ದೀವಿ, ಮಾಡಿಸ್ಕೊಡ್ತೀವಿ. ಅದೆಲ್ಲ ಮಾಡಿಸ್ಕೊಡ್ತೀವಿ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ನಮ್ಮ ಜವಾಬ್ದಾರಿ ಆಗ್ತದಿಲ್ಲ ರೀ, ಅದೆಲ್ಲ ನಾವು ಮಾಡಬೇಕಾಗ್ತದೆ. ನಾವು ಇಲ್ಲಿ ಭರತ್ ರೆಡ್ಡಿ ಇರಲಿ, ನಾಗೇಂದ್ರ ಅವರಿರಲಿ, ಗಣೇಶ್ ಅವರಿರಲಿ, ಅದೆಲ್ಲ ನಮ್ಮ ಜವಾಬ್ದಾರಿ ಆಗ್ತದೆ. ನಮ್ಮ ಪಕ್ಷದ ಕಾರ್ಯಕರ್ತ ಅವನು ಈ ಥರ ಘಟನೆದೆಲ್ಲ ಹೋಗ್ತಾರಂತ ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ಈ ಘಟನೆಗೆ ಪ್ರಮುಖ ಕಾರಣ ಏನು? ಇಂಟೆಲಿಜೆನ್ಸ್ ಫೇಲ್ಯೂರ್ ಏನಂತ ಇಲ್ಲ, ಈಗ ಏನಾಗಿದೆ ಅದು ತಮಗೆಲ್ಲ ಗೊತ್ತಿರೋದು ವಿಚಾರ, ಬ್ಯಾನರ್ ವಿಚಾರಕ್ಕೆ ಆಗಿರೋದು. ಈಗ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇವತ್ತೇ ಕಾರ್ಯಕ್ರಮ ಇದ್ದಿದ್ದು ನಮ್ಮ ವಾಲ್ಮೀಕಿ ಸ್ಟ್ಯಾಚ್ಯೂನ ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ. ಭಾಳ ವರ್ಷದಿಂದ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಆಸೆ ಇತ್ತು, ಭಾಳ ಜನಕ್ಕೆ ಒಂದು ಆಸೆ ಇತ್ತು. ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು, ದೊಡ್ಡ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಭಾಳ ದಿನದಿಂದ ಒಂದು ಕನಸಿತ್ತು. ಆ ಕನಸನ್ನು ನೆನೆಸು ಮಾಡೋಕ್ಕೆ ಪಾಪ ಭರತ್ ರೆಡ್ಡಿ ಅವರು ಭಾಳ ದಿನದಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಇದ್ರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಯಾವುದನ್ನ ರಾಜಕೀಯ ಪಕ್ಷ ಇರಲಿ, ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಆ ಬ್ಯಾನರ್ಗಳು ಕಟ್ಟೋದು ಸಹಜ. ಇದು ಅವ್ರ ಮನೆ ಮೇನ್ ರೋಡಲ್ಲಿ ಇರ್ಬೋದು, ಜನಾರ್ದನಲ್ಲಿ ಇಲ್ಲ ಅಂತ ಇಲ್ಲ. ಅವರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು, ಇಂಥ ಒಳ್ಳೆ ಕಾರ್ಯಕ್ರಮ ಮೆಚ್ಚಬೇಕಾಗಿತ್ತು. ಅವರು ನಾವು ಮಾಡಿದಿಲ್ಲ ಕಾರ್ಯಕ್ರಮ ಭರತ್ ರೆಡ್ಡಿ ಮಾಡ್ತಾ ಇದ್ದಾರೆ ಅಂತ ಶಬಾಸ್ಗಿರಿಯನ್ನು ಕೊಡಬೇಕಾಗಿತ್ತು ಅವರು. ಆ ಬ್ಯಾನರ್ ಕಟ್ಟೋದು ಎಲ್ಲ ಪಕ್ಷದಲ್ಲಿ ಸಹಜ. ಅದು ಈಗ ಯಾವುದನ್ನ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ, ಈಗ BJP ಇರಲಿ, ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, ಆ ಬ್ಯಾನರ್ ಕಟ್ಟೋದು ಸಹಜ. ಅವರು ಪಾರ್ಟಿಯವರು ಬ್ಯಾನರ್ ಕಟ್ಟೋದು ಸಹಜ. ಇವರು ಒಂದು ದೊಡ್ಡ ಮನಸ್ಸು ಮಾಡಿ ಏನೋ ಒಂದು ದೊಡ್ಡ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ, ಯಾರು ಮಾಡ್ದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರಪ್ಪ, ಮಾಡ್ಕೊಳ್ಳಿ ಬಿರಿ ಅಂತ ಬೆಂಬಲನ ಘೋಷಣೆ ಮಾಡಬೇಕಾಗಿತ್ತು. ಅವರು ಆ ಸಣ್ಣ ವಿಚಾರಕ್ಕೆ ಸಂಕಲ ತುಸಿದ ಅಂತ ನಾನು ಬೋಸ್ತೀನಿ. ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಜನಾರ್ದನ್ ರೆಡ್ಡಿ ಅವರು. ಮಾಜಿ ಮಂತ್ರಿಗಳು, BJPಯಲ್ಲಿ ಹಿರಿಯ ಮುಖಂಡರು, ಅವರು ದೊಡ್ಡ ಮನಸ್ಸು ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಂತ ಬೆಂಬಲ ಕೊಡಬೇಕಾಗಿತ್ತು ಅವರು. ಇದು ಚಿಲ್ಲರೆತನ ಅಂತ ನನ್ಗೆ ಅನಿಸ್ತಾ ಇದೆ. ಮಾಡಬಾರ್ದಾಗಿದ್ದು ಅದು ಅವರೇ ಮಾಡಿ, ಇಲ್ಲ ಬೇಡಪ್ಪ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಬಿಡಿ ಅಂದ್ರೆ ಏನೂ ಆಗ್ತಾ ಇಲ್ಲ. ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಅದು ಫ್ಯಾಮಿಲಿದಲ್ಲಿ ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಕೆಲಸಗಳು ಮಾಡ್ಕೊಂತಾರೆ. ಅದೇ ಹೇಳ್ದೆ ಅಲ್ಲ, ಅದೇ ತಗ್ಸೋದು. ಒಂದು ನಿಮಿಷ ತೆಗೆದು ಹೇಳಿದ್ರು ಭರತ್ ರೆಡ್ಡಿ ಅವ್ರು ಹೇಳ್ದಂಗೆ. ನನಗೆ ಫೋನ್ ಮಾಡಿ ನನ್ನ ಮನೆ ಮುಂದೆ ಬ್ಯಾನರ್ಗಳು ಹಾಕಿದಾರಪ್ಪ ತೆಗಿ ಅಂದ್ರೆ ನಾನೇ ತೆಗ್ದುಬಿಡ್ತಾ ಇದ್ದೆ ಅಂತ ಭರತ್ ರೆಡ್ಡಿ ಅವರು ಹೇಳ್ತಾರೆ. ಅವರೇ ಒಂದು ದೊಡ್ಡ ಮನಸ್ಸು ಮಾಡ್ಬೋದಾಗಿತ್ತಿಲ್ಲ. ಒಳ್ಳೆ ಯಾರು ಮಾಡಿರೋ ಕಾರ್ಯಕ್ರಮ ಇದು. ಭಾಳ ವರ್ಷದಿಂದ ನನಗೂ ಗೊತ್ತಿದ್ದಂಗೆ, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ 1 ವರ್ಷ ಆಗಿರ್ಬೋದು. ಇದು ಭಾಳ ವರ್ಷದಿಂದ ಗಣೇಶ್ ಇದ್ದಾರೆ, ಕೇಳಿ ಇಲ್ಲಿ ಹೇಳ್ತಾರೆ ಗಣೇಶ್ ಅವರು. ಭಾಳ ವರ್ಷದಿಂದ ಕನಸಿದೆ ಇಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಆಗ್ಬೇಕಂತ ಭಾಳ ದಿನದಿಂದ ಕನಸಿತ್ತು. ಅದು
ಜನಗಳದ್ದು ಆಸೆ ಇತ್ತು. ಆ ಆಸೆ ಪ್ರಕಾರ ಪಾಪ ಭರತ್ ರೆಡ್ಡಿ ಅವರು ಜನ ಆಸೆಗೆ ಒಂದು ಕನಸಿತ್ತು, ಅದು ನೆನ್ಸು ಮಾಡುವಂಥ ಹಿನ್ನೆಲೆಯಲ್ಲಿ ಈ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ದಾರೆ. ಆ ಬ್ಯಾನರ್ ವಿಚಾರಕ್ಕೆ ಆಗಬಾರ್ದಾಗಿತ್ತು. ನಾನು ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ಅದಾಗಿ ಒಬ್ಬ ಬಲಿ ತೊಗೊಂಡಿದ್ದಾರೆ. ಈಗ ಯಾರು ಬಡವರಿಗೆ ಯಾರು ಏನು ಇದು ಮಾಡಿ ಸಾಧನೆ ಮಾಡಿದ್ರದಲ್ಲಿ? ಯಾರು ಸಾಧನೆ ಮಾಡಿದ್ರದಲ್ಲಿ? ಒಬ್ಬ ಜೀವ ಹೋಯ್ತದಲ್ಲಿ, ರಾಜಶೇಖರ್ ಜೀವ ಹೋಯ್ತು. ಅದರಿಂದ ಏನು ಸಾಧನೆ? ಅವರೇ ಒಂದು ದೊಡ್ಡ ಮನ್ಸು ಮಾಡಿ ಮಾಡ್ರಪ್ಪ, ನಮ್ದು ಬೆಂಬಲನೂ ಇದೆ ಅಂತ ಹೇಳಿ ಮಾಡಿಸ್ಬೇಕಾದ್ರೆ ದೊಡ್ಡ ಮನುಷ್ಯರಾಗೋರು.